ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಕೋವಿಡ್-19 ನಿರ್ವಹಣೆಯಲ್ಲಿ ಆಯುರ್ವೇದದ ಪಾತ್ರ ಈ ವಿಷಯದ ಬಗ್ಗೆ ಇದೀಗ ಮಾತನಾಡುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಕುತ್ಪಾಡಿ, ಉಡುಪಿಯ ಕ್ರಿಯಾಶಾರೀರ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಅಪರ್ಣಾ. ಎಲ್ಲರಿಗೂ ನಮಸ್ಕಾರ. ಕೋವಿಡ್-19 ನಿರ್ವಹಣೆಯಲ್ಲಿ ಆಯುರ್ವೇದದ ಪಾತ್ರ ಅನ್ನೋ ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜಗತ್ತಿನಾದ್ಯಂತ ಕೊರೋನಾ ಸೋಂಕಿನ ತೀವ್ರತೆಯು ಹೆಚ್ಚಾದಂತೆ ಅದರ ನಿಯಂತ್ರಣ ಹಾಗೂ ಪರಿಣಾಮಕಾರಿ ಚಿಕಿತ್ಸಾ ಕ್ರಮವನ್ನು ಅನ್ವೇಷಿಸುವ ಪ್ರಕ್ರಿಯೆಯು ವೇಗವನ್ನು ಪಡೆದುಕೊಳ್ತಾ ಇರುವುದನ್ನು ಕಾಣಬಹುದು. ಈ ನಿಟ್ಟಿನಲ್ಲಿ ಬಹಳಷ್ಟು ವೈದ್ಯ ಪದ್ಧತಿಗಳು ಕಾರ್ಯನಿರತವಾಗಿದ್ದು, ಆಯುರ್ವೇದ ವೈದ್ಯಶಾಸ್ತ್ರದ ಶೋಧನೆಗಳು ಜನರಲ್ಲಿ ಬಹಳಷ್ಟು ಭರವಸೆಯನ್ನು ಹುಟ್ಟುಹಾಕಿವೆ. ಜಾಗತಿಕವಾಗಿ ಸೋಂಕಿನ ಪ್ರಸರಣ, ಸ್ಪ್ರೆಡಿಂಗ್ ಆಫ್ ಎಪಿಡೆಮಿಕ್ ಡಿಸೀಸಸ್ ಇದೇ ಮೊದಲ ಬಾರಿಗೆ ಆಗ್ತಾ ಇರುವಂಥದ್ದಲ್ಲ. ಸಿಡುಬು, ಪ್ಲೇಗ್, ಸಾರ್ಸ್ ಅಂತ ಮಹಾಮಾರಿಗಳು ಅದೆಷ್ಟೋ ಸಮುದಾಯವನ್ನೇ ನಾಶ ಮಾಡಿರುವಂತಹ ಉದಾಹರಣೆ ನಮ್ಮ ಕಣ್ಮುಂದೆಯೇ ಇದೆ. ಆಯುರ್ವೇದವು ವೈಯಕ್ತಿಕ ಸ್ವಾಸ್ಥ್ಯದ ಬಗ್ಗೆ ಮಾತ್ರ ಅಲ್ಲದೆ ಸಮುದಾಯ ಸ್ವಾಸ್ಥ್ಯದ ಬಗ್ಗೆ ಕೂಡ ಪ್ರಾಮುಖ್ಯತೆಯನ್ನು ಕೊಡೋದ್ರಿಂದ ಈ ರೀತಿಯ ಸೋಂಕುಗಳ ಉತ್ಪತ್ತಿಗೆ ಕಾರಣ, ಅವು ಹರಡೋ ವಿಧಾನ, ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನಗಳನ್ನು ವಿವರವಾಗಿ ತಿಳಿಸಿದೆ. ಕಲುಷಿತ ಗಾಳಿ, ನೀರು, ಮಣ್ಣು ಇತ್ಯಾದಿಗಳಿಂದ ಜನಪದೋಧ್ವಂಸ ವ್ಯಾಧಿ ಅಂದರೆ ಒಂದು ಸಮುದಾಯವನ್ನೇ ನಾಶಪಡಿಸುವಂತಹ ಕಾಯಿಲೆಗಳು ಬರ್ತವೆ ಅನ್ನೋ ವಿವರಣೆಯನ್ನು ಚರಕ ಸಂಹಿತೆಯ ಅಧ್ಯಾಯವೊಂದರಲ್ಲಿ ಬಹಳ ವೈಜ್ಞಾನಿಕವಾಗಿ ವಿವರಿಸಲಾಗಿದೆ. ಅದೇ ರೀತಿ ಸುಶ್ರುತ ಸಂಹಿತೆಯಲ್ಲಿ ರೋಗಗಳು ಹರಡುವ ವಿಧಾನಗಳ ವಿವರಣೆಯಲ್ಲಿ ಉಸಿರಾಡಿದ ಗಾಳಿಯಿಂದ, ಸೀನುವಾಗ, ಕೆಮ್ಮುವುದರಿಂದ, ನೇರ ಶಾರೀರಿಕ ಸಂಪರ್ಕ, ರೋಗಿಯು ಉಪಯೋಗಿಸಿದ ಬಟ್ಟೆ ಇತ್ಯಾದಿಗಳಿಂದ ರೋಗಗಳು ಹರಡುತ್ತವೆ ಅನ್ನುವ ಮಾಹಿತಿ ದೊರೆಯುತ್ತದೆ. ಪ್ರಸ್ತುತ ಕೊರೋನಾ ಸೋಂಕಿನ ಬಗ್ಗೆ ಗಮನ ಹರಿಸಿದರೆ ಇಲ್ಲಿ ಹೇಳಿರುವ ಬಹಳಷ್ಟು ವಿಷಯಗಳು ಈಗಲೂ ಸೂಕ್ತ ಅನ್ನಿಸ್ತವೆ. ಈ ಹಿನ್ನೆಲೆಯೊಂದಿಗೆ ಯಾವ ರೀತಿ ಆಯುರ್ವೇದದಲ್ಲಿ ಹೇಳಿರುವಂತಹ ಜೀವನ ಶೈಲಿ ಹಾಗೂ ಚಿಕಿತ್ಸಾ ಕ್ರಮ ಕೋವಿಡ್-19 ಇನ್ಫೆಕ್ಷನ್ನ ತಡೆಗಟ್ಟುವಿಕೆಯಲ್ಲಿ ಸಹಕಾರಿ ಅನ್ನೋದನ್ನು ನೋಡೋಣ. ಮೊದಲಿಗೆ ಯಾರು ಈ ಇನ್ಫೆಕ್ಷನ್ಗೆ ಸುಲಭವಾಗಿ ತುತ್ತಾಗ್ತಾ ಇದ್ದಾರೆ ಅಂತ ನೋಡಿದರೆ ಪ್ರಮುಖವಾಗಿ ಕಾಣೋದು 2 ಅಂಶಗಳು. ಒಂದು, ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆಯೋ ಅಂಥವರು. ಇನ್ನೊಂದು, ಆಲ್ರೆಡಿ ಬೇರೆ ಬೇರೆ ರೀತಿಯ ಕಾಯಿಲೆಗಳಿಂದ ಬಳಲ್ತಾ ಇರುವಂಥವರು, ಅದರಲ್ಲೂ ವಿಶೇಷವಾಗಿ ಉಸಿರಾಟ ಸಂಬಂಧಿತ ತೊಂದರೆ ಇರುವವರು. ಸಹಜವಾಗಿಯೇ ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವುದು ಈ ಕಾಯಿಲೆಯ ವಿರುದ್ಧ ಹೋರಾಡಲು ಇರುವ ಪ್ರಮುಖ ಶಸ್ತ್ರ ಅಂತ ಹೇಳ್ಬೋದು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ, ರೋಗ ನಿರೋಧಕ ಶಕ್ತಿ ಅನ್ನೋದು ರೋಗವು ಬರದೇ ಇರುವಂತೆ ತಡೆಗಟ್ಟುವಂಥದ್ದು ಹಾಗೂ ಬಂದ ರೋಗದ ವಿರುದ್ಧ ಹೋರಾಡಿ ಆರೋಗ್ಯವನ್ನು ಮರುಸ್ಥಾಪಿಸುವಂಥದ್ದಾಗಿದೆ. ಇದನ್ನೇ ಇಮ್ಯುನಿಟಿ ಅಂತ ಕರಿತೇವೆ. ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ಪಡೆಯಬೇಕಾದ್ರೆ ಮೊದಲಿಗೆ ಗಮನ ಹರಿಸಬೇಕಾದದ್ದು ನಮ್ಮ ಆಹಾರ ಪದ್ಧತಿಯ ಮೇಲೆ. ಸಮತೋಲಿತ ಆಹಾರ, ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವಂತಹ ಆಹಾರ, ಬ್ಯಾಲೆನ್ಸ್ ಡಯಟ್ನ ಸರಿಯಾದ ಸಮಯಕ್ಕೆ ಸೂಕ್ತ ವಿಧಿಯೊಂದಿಗೆ ಸೇವಿಸುವುದು. ಸರ್ವರಸ ಅಭ್ಯಾಸ ಅಂದರೆ ಒಂದೇ ರುಚಿಗೆ ಕಟ್ಟು ಬೀಳದೆ ಉಪ್ಪು, ಹುಳಿ, ಸಿಹಿ, ಖಾರ ಇತ್ಯಾದಿಗಳ ಸೇವನೆಯನ್ನು ಸೂಕ್ತ ಪ್ರಮಾಣದಲ್ಲಿ ಮಾಡುವಂಥದ್ದು. ವಿಶೇಷವಾಗಿ ತುಪ್ಪ ಮತ್ತು ಹಾಲಿನ ನಿತ್ಯ ಸೇವನೆ. ಇವೆಲ್ಲದರಿಂದ ಶರೀರದ ಬೆಳವಣಿಗೆಯು ಉತ್ತಮ ರೀತಿಯಲ್ಲಿ ಆಗುವುದಲ್ಲದೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗ್ತದೆ. ಅಲ್ಲದೆ ನಿತ್ಯ ಪಥ್ಯಾಹಾರ ಸೇವನೆಯನ್ನು ಋತುವಿಗನುಸಾರವಾಗಿ ಮಾಡೋದ್ರಿಂದ ಶಾರೀರಿಕ ಬಲವನ್ನು ಕಾಪಾಡಿಕೊಳ್ಳುವುದು ಸುಲಭ ಆಗುತ್ತೆ. ಅಕ್ಕಿ, ಗೋಧಿ, ಹೆಸರು, ಮಾಂಸರಸ, ಹಾಲು, ತರಕಾರಿ ನಿತ್ಯ ಸೇವನೀಯ ಆಹಾರಗಳನ್ನು ಪಥ್ಯ ಆಹಾರ ಅಂತ ಕರಿತೇವೆ. ಆಹಾರ ಶೈಲಿಯ ಬದಲಾವಣೆಯೊಂದಿಗೆ ಪ್ರತಿದಿನ ಅಭ್ಯಂಜನ, ವ್ಯಾಯಾಮ ಮಾಡೋದ್ರಿಂದ ದೈಹಿಕ ಸ್ಥಿರತೆಯನ್ನು ಪಡೆಯೋದು ಸುಲಭವಾಗುತ್ತೆ. ಇದಲ್ಲದೆ ಪ್ರೊಮೋಟಿವ್ ಆಗಿ ಆರೋಗ್ಯಕರ ದೀರ್ಘ ಜೀವನಕ್ಕೆ ರಸಾಯನ ದ್ರವ್ಯಗಳ ಸೇವನೆಯನ್ನು ಮಾಡುವಂತೆ ಕೂಡ ಸಲಹೆ ನೀಡ್ತೇವೆ. ನೆಲ್ಲಿಕಾಯಿ, ಅಶ್ವಗಂಧ, ಶತಾವರಿ, ತ್ರಿಫಲ ಇವೆಲ್ಲ ರಸಾಯನ ದ್ರವ್ಯಗಳಿಗೆ ಕೆಲವೊಂದು ಉದಾಹರಣೆಗಳು. ಈ ರೀತಿಯ ಆಹಾರ ವಿಹಾರಗಳಿಂದ ಕೂಡಿದ ಜೀವನ ಶೈಲಿಯು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಹೀಗೆ ಅತ್ಯುತ್ತಮ ರೋಗ ನಿರೋಧಕ ಶಕ್ತಿ ಇದ್ದರೂ ಕೂಡ ಬಹಳಷ್ಟು ಜನ ಕೊರೋನಾ ಸೋಂಕಿಗೆ ತುತ್ತಾಗ್ತಾ ಇರೋದನ್ನು ಕಾಣ್ಬೋದು.
ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ರೋಗವು ಹಂತ ಹಂತವಾಗಿ ಹೇಗೆ ಬೆಳೀತಾ ಹೋಗ್ತದೆ ಅನ್ನೋದನ್ನು ತಿಳ್ಕೋಬೇಕು. ಆಯುರ್ವೇದವು ರೋಗವು 6 ಹಂತಗಳಲ್ಲಿ ಉತ್ಪತ್ತಿಯಾಗಿ ಲಕ್ಷಣಗಳು ಸಂಪೂರ್ಣವಾಗಿ ಕಾಣಿಸಿಕೊಳ್ಳುವುದನ್ನು ಗುರುತಿಸುತ್ತದೆ. ಮೊದಲ ಹಂತದಲ್ಲಿ ವ್ಯಕ್ತಿಯು ರೋಗವನ್ನು ಹುಟ್ಟುಹಾಕುವ ಕಾರಣಗಳಿಗೆ ತನ್ನನ್ನು ಒಡ್ಡಿಕೊಳ್ತಾನೆ. ಇದರಿಂದ ದೇಹದಲ್ಲಿರುವ ತ್ರಿದೋಷಗಳ ಸ್ಥಿತಿಯಲ್ಲಿ ಬದಲಾವಣೆಗಳಾಗ್ತವೆ. ಯಾವುದೇ ಪರಿಹಾರೋಪಾಯವನ್ನು ಅನುಸರಿಸದೇ ಇದ್ದಾಗ ಮುಂದಿನ ಹಂತಗಳಲ್ಲಿ ದೋಷಗಳು ಉಲ್ಬಣಾವಸ್ಥೆಯನ್ನು ಹೊಂದುತ್ತವೆ. ಕೋವಿಡ್ ಬಗ್ಗೆ ಹೇಳೋದಾದರೆ ಕೊರೋನಾ ವೈರಸ್ ದೇಹ ಪ್ರವೇಶಿಸುವುದನ್ನು ಆರಂಭಿಕ ಹಂತ ಅಂತ ಪರಿಗಣಿಸಬಹುದು. ಯಾವಾಗ ರೋಗ ನಿರೋಧಕ ಶಕ್ತಿ ಪ್ರಬಲವಾಗ್ತದೋ ಆಗ ಯಾವುದೇ ಸೂಕ್ಷ್ಮಾಣು ಸಂಪೂರ್ಣವಾಗಿ ರೋಗವನ್ನು ಉತ್ಪತ್ತಿ ಮಾಡುವಲ್ಲಿ ಸಮರ್ಥವಾಗಿರುವುದಿಲ್ಲ. ಬಹಳಷ್ಟು ಲಕ್ಷಣರಹಿತ ಕೋವಿಡ್ ಪಾಸಿಟಿವ್ ರೋಗಿಗಳನ್ನು ಈ ಗುಂಪಿಗೆ ಸೇರಿಸಬಹುದು. ಇಂಥ ರೋಗಿಗಳಿಗೆ ಚಿಕಿತ್ಸೆ ಅಗತ್ಯ ಇದೆಯಾ ಅನ್ನೋದು ಪ್ರಶ್ನೆ. ಯಾವುದೇ ಕಾರಣಕ್ಕೂ ರೋಗದ ಬಲವು ರೋಗಿಯ ಬಲಕ್ಕಿಂತ ಜಾಸ್ತಿ ಆಗಬಾರ್ದು. ಅದಕ್ಕೋಸ್ಕರ ಇಮ್ಯುನಿಟಿ ಎನ್ಹ್ಯಾನ್ಸರ್ ಅಥವಾ ಬೂಸ್ಟರ್ ಡ್ರಗ್ಸ್ನ ಕೊಡೋದು ಬಹಳ ಸೂಕ್ತ. ಪ್ರಿವೆಂಟಿವ್ ಆಗಿ ಮತ್ತು ಅಲ್ಪ ಲಕ್ಷಣ ಅಥವಾ ಅಲ್ಪ ತೀವ್ರತೆಯ ರೋಗಿಗಳಲ್ಲಿ ಕೂಡ ಈ ರೀತಿಯ ಮೆಡಿಸಿನ್ಸ್ ಯೂಸ್ ಮಾಡ್ಬೋದು. ಉದಾಹರಣೆಗೆ ಸಂಜೀವಿನಿ ವಟಿ, ಆಯುಷ್ಕ್ವಾಥ, ಅಶ್ವಗಂಧ ವಟಿಯನ್ನು ಹೆಸರಿಸ್ಬೋದು. ಇನ್ನು ಲಕ್ಷಣಗಳನ್ನು ನೋಡೋದಾದರೆ ಯಾವುದೇ ರೋಗದ ಪೂರ್ವಭಾವಿ ಲಕ್ಷಣಗಳು ಕಾಣಿಸಿಕೊಳ್ಬೇಕು ಅಂದರೆ ಉಲ್ಬಣ ದೋಷಗಳು ದೇಹದ ಒಂದು ನಿರ್ದಿಷ್ಟ ಅವಯವದಲ್ಲಿ ನೆಲೆಗೊಳ್ಳಬೇಕು. ಒಬ್ಬ ವ್ಯಕ್ತಿಯಲ್ಲಿ ಶರೀರದ ಯಾವ ಭಾಗ ಅಥವಾ ಅವಯವವು ಕ್ಷೀಣ ಅಥವಾ ಬಲಹೀನ ಆಗಿರ್ತದೋ ಅಂಥ ಅಂಗವು ಸುಲಭವಾಗಿ ರೋಗ ಕಾರಣಗಳಿಗೆ ತನ್ನನ್ನು ಒಡ್ಡಿಕೊಳ್ಳುತ್ತದೆ. ಕೊರೋನಾ ವಿಷಯಕ್ಕೆ ಬಂದರೆ ರೆಸ್ಪಿರೇಟರಿ ಸಿಸ್ಟಮ್ ರಿಲೇಟೆಡ್ ಸಮಸ್ಯೆ ಇರೋರಲ್ಲಿ ಇದು ಹೆಚ್ಚಾಗಿ ಕಂಡುಬರ್ತಾ ಇದೆ. ನಮ್ಮಲ್ಲಿ ಪ್ರಾಣವಾಹ ಸ್ರೋತಸ್ ಅಂತ ಏನು ಹೇಳ್ತೇವೋ ಅದನ್ನು ಬಲಪಡಿಸೋದ್ರಿಂದ ರೆಸ್ಪಿರೇಟರಿ ಸಿಸ್ಟಮ್ ರಿಲೇಟೆಡ್ ಲಕ್ಷಣಗಳ ನಿರ್ವಹಣೆ ಸುಲಭವಾಗ್ತದೆ. ಎಲ್ರಿಗೂ ಇರೋ ಹಾಗೆ ಕೊರೋನಾದ ಬಹಳಷ್ಟು ಲಕ್ಷಣಗಳು ರೆಸ್ಪಿರೇಟರಿ ಸಿಸ್ಟಮ್ ರಿಲೇಟೆಡೇ ಆಗಿದ್ದಾವೆ. ಸೊ ಪ್ರಾಣವಾಹ ಸ್ರೋತಸ್ ಮೇಲೆ ಪರಿಣಾಮ ಬೀರುವಂತಹ ಕಾಳುಮೆಣಸು, ಹಿಪ್ಪಲಿ, ಅರಶಿನ, ಶುಂಠಿ, ತುಳಸಿ, ಅಮೃತಬಳ್ಳಿಯಂಥ ಔಷಧಿಗಳನ್ನು ಬೇರೆ ಬೇರೆ ರೂಪದಲ್ಲಿ ಅಂದರೆ ಕಷಾಯ, ಚೂರ್ಣ, ಮಾತ್ರೆ ಇತ್ಯಾದಿ ಫಾರ್ಮ್ಸಲ್ಲಿ ಕೊಟ್ಟಾಗ ಇದು ಬಹಳ ಪರಿಣಾಮಕಾರಿ ಪ್ರಭಾವವನ್ನು ಬೀಳುತ್ತೆ. ತೀವ್ರತರ ಲಕ್ಷಣಗಳನ್ನು ಹೊಂದಿರುವ ರೋಗಗಳಲ್ಲಿ ಇವುಗಳನ್ನು ಪೂರಕವಾಗಿ ಉಪಯೋಗಿಸುವುದರ ಬಗ್ಗೆನೂ ಬಹಳಷ್ಟು ಶೋಧನೆಗಳು ನಡೀತಾ ಇದ್ದಾವೆ. ಇವಿಷ್ಟು ಕೋವಿಡ್-19 ನಿರ್ವಹಣೆಯ ಬಗ್ಗೆ. ಆದರೆ ಅದರ ಪ್ರಸರಣವನ್ನು ತಡೆಗಟ್ಟಲು ಆಯುರ್ವೇದದಲ್ಲಿ ಏನೇನು ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಅಂತ ನೋಡೋಣ. ಇಲ್ಲಿ ಪ್ರಮುಖವಾಗಿ ಕಾಣೋದು ವೈಯಕ್ತಿಕ ಹಾಗೂ ಸಾಮಾಜಿಕ ಸ್ವಚ್ಛತೆಗೆ ಆಯುರ್ವೇದವು ನೀಡಿರುವ ಆದ್ಯತೆ. ಈಗ ಅನುಸರಿಸ್ತಾ ಇರೋ ಬಹಳಷ್ಟು ಕ್ರಮಗಳು ಅಂದರೆ ಕೈಗಳನ್ನು ಪದೇ ಪದೇ ತೊಳೆಯೋದು, ಕೆಮ್ಮುವಾಗ ಅಥವಾ ಸೀನುವಾಗ ಮುಖವನ್ನು ಮುಚ್ಕೊಳ್ಳೋದು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಿಕೆ ಇವೆಲ್ಲವೂ ಪ್ರತಿಯೊಬ್ಬನೂ ಅನುಸರಿಸಬೇಕಾದ ಸದ್ವೃತ್ತಗಳಾಗಿವೆ. ಕೇವಲ ಒಂದು ಅವಧಿಗೆ ಸೀಮಿತವಾಗದೆ ಜೀವನ ಶೈಲಿಯಲ್ಲೇ ಅಳವಡಿಸಿಕೊಳ್ಳಬೇಕಾದಂತಹ ವಿಚಾರಗಳಿವು. ಯಾವುದೇ ರಿಲಿಜನ್ ಅಲ್ಲ ಇಲ್ಲಿ ಧರ್ಮ ಅಂದರೆ, ಬದಲಿಗೆ ಪ್ರತಿಯೊಬ್ಬನೂ ಪಾಲಿಸಬೇಕಾದ ಲೋಕಸಮ್ಮತ ಜೀವನ ಶೈಲಿ. ಯಾಕಂದರೆ ಅಧರ್ಮವೇ ಈ ಕಾಯಿಲೆಗಳ ಉಗಮಕ್ಕೆ ಕಾರಣ ಅಂತ ಹೇಳ್ತೇವೆ. ಯಾವ ಸಮುದಾಯವು ಆರೋಗ್ಯಕರ ಜೀವನ ಪದ್ಧತಿಯನ್ನು ನಡೆಸ್ತಾ ಬರ್ತಾ ಇದೆಯೋ ಅಂಥ ಸಮುದಾಯದಲ್ಲಿ ಈ ರೀತಿಯ ಕಾಯಿಲೆಗಳ ಉಗಮ ಸಾಧ್ಯ ಆಗೋದಿಲ್ಲ. ದೈಹಿಕ ಶುಚಿತ್ವವನ್ನು ಕಾಪಾಡಿಕೊಳ್ಳೋದು, ಸಮಾಜದ ಪ್ರತಿ ಜವಾಬ್ದಾರಿಯುತ ನಡವಳಿಕೆ, ಪ್ರಾಣಾಯಾಮ, ಯೋಗದ ಮೂಲಕ ಮನೋನಿಗ್ರಹ ಹಾಗೂ ದೈಹಿಕ ಕ್ಷಮತೆಯ ಹೆಚ್ಚಳ, ಅಭ್ಯಂಜನ, ಗಂಡೂಷ, ನಸ್ಯಕರ್ಮ ಮುಂತಾದವುಗಳ ಪಾಲನೆ ಮೂಲಕ ಇಮ್ಯುನಿಟಿಯನ್ನು ಬಲಪಡಿಸುವಂಥದ್ದು ಕೊರೋನಾದಂತಹ ರೋಗಗಳನ್ನು ಎದುರಿಸುವಲ್ಲಿ ಸಹಕಾರಿಯಾಗಿವೆ. ಆಯುರ್ವೇದದ ಮೂಲ ಆಶಯ ಮನುಕುಲದ ಒಳಿತನ ಬಯಸೋದೇ ಆಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದಂತೆ ಸಮಾಜದ ಆರೋಗ್ಯಕ್ಕಾಗಿ ಎಲ್ಲ ವೈದ್ಯ ಪದ್ಧತಿಗಳು ಒಂದಾಗಿ ಶ್ರಮಿಸಬೇಕು. ಕೊರೋನಾ ಸೋಂಕಿನ ನಿರ್ವಹಣೆ ಹಾಗೂ ತಡೆಗಟ್ಟುವಿಕೆಯಲ್ಲಿ ಆಯುರ್ವೇದದ ಸದುಪಯೋಗವನ್ನು ಬಹಳಷ್ಟು ಜನರು ಪಡೆದುಕೊಳ್ಳುವಂತೆ ಆಗಲಿ ಅನ್ನೋದೇ ಈ ಸಂವಾದದ ಆಶಯ. ಧನ್ಯವಾದಗಳು. ಕೋವಿಡ್-19 ನಿರ್ವಹಣೆಯಲ್ಲಿ ಆಯುರ್ವೇದದ ಪಾತ್ರ ಈ ವಿಷಯದ ಬಗ್ಗೆ ಇದುವರೆಗೆ ಮಾತನಾಡಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಕುತ್ಪಾಡಿ, ಉಡುಪಿ ಇಲ್ಲಿಯ ಕ್ರಿಯಾಶಾರೀರ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಅಪರ್ಣಾ. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೇ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ